ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಗಳು ನಡೀತಾ ಇದೆ. ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಈ 2 ಜಿಲ್ಲೆಗಳಲ್ಲಿ ಜಾತಿ ರಾಜಕಾರಣದ ಪಟ್ಟು ಹೆಚ್ಚಾಗಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಹೊಂದಿರುವ ಅಲ್ಪಸಂಖ್ಯಾತರ ಮತಗಳನ್ನು ಯಾರು ಪಡೆಯಬಹುದು ಎಂಬುದೇ ಈಗ ಹೆಚ್ಚು ಕುತೂಹಲವಾಗಿದೆ. ಅದರ ಕುರಿತು ನಮ್ಮ ಯೂಟ್ಯೂಬ್ನಲ್ಲಿ ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ನೀವು ಸಹ ಅದನ್ನು ನೋಡ್ಬೋದು. ಅದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ನೀವು ಆಮೇಲೆ ಈ ವಿಡಿಯೋ ನಂತರ ವೀಕ್ಷಿಸ್ಬೋದು. ಈಗ ಬಾಗಲಕೋಟೆಯ ವಿಚಾರವನ್ನು ಒಮ್ಮೆ ನೋಡೋಣ. ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ HY ಮೇಟಿ ಅವರು ನಿಧನರಾದ ಮೇಲೆ ಈಗ ಉಪಚುನಾವಣೆ ನಡೆಸಲಾಗ್ತಾ ಇದೆ. ಈ ಉಪಚುನಾವಣೆಯ ಕಣದಲ್ಲಿ ಒಟ್ಟು 9 ಅಭ್ಯರ್ಥಿಗಳಿದ್ದಾರೆ. ಅವರಲ್ಲಿ BJP ಮತ್ತು JDS ಮೈತ್ರಿಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದರೆ, ಕಾಂಗ್ರೆಸ್ನಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಮೊದಲು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ HY ಮೇಟಿ ಅವರ ಕುಟುಂಬದಲ್ಲಿಯೇ ಒಳಜಗಳ ಆರಂಭವಾಯಿತು. HY ಮೇಟಿ ಅವರ 4 ಜನ ಮಕ್ಕಳು ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಮೊದಲ ಮಗ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟರೆ, ಮಹಾದೇವಿ ಮೇಟಿ ಅವರು ಬಂಡಾಯ ನಿಲ್ಲುವ ಬೆದರಿಕೆಯನ್ನು ಕೂಡ ಹಾಕಿದ್ರು. ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ HY ಮೇಟಿ ಅವರ 2ನೇ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಕಾಂಗ್ರೆಸ್ ದಾವಣಗೆರೆಯ ರೀತಿಯಲ್ಲಿಯೇ ಬಾಗಲಕೋಟೆಯಲ್ಲಿಯೂ ಕುಟುಂಬ ರಾಜಕಾರಣದ ಹಿಂದೆ ಬಿದ್ದಿದೆ. ಆದರೆ ದಾವಣಗೆರೆ ಕ್ಷೇತ್ರಕ್ಕೆ ಏನಾದರೂ ಹೋಲಿಸಿದರೆ ಬಾಗಲಕೋಟೆ ಚುನಾವಣೆ ರಾಜಕಾರಣ ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆಂದರೆ ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರಿಂದ ವೋಟ್ಗಳು ವಿಭಜನೆ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ ನಿನ್ನೆ ಸಾದಿಕ್ ಪೈಲ್ವಾನ್ ಅವರು ಸಹ ಈಗಾಗಲೇ CM ಅವ್ರನ್ನ ಭೇಟಿ ಮಾಡಿ, ನಾನು ಚುನಾವಣೆ ಕಣದಲ್ಲಿರ್ತೀನಿ, ಆದರೆ ನಾನು ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಪರವಾಗಿಯೇ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಬಂಡಾಯದ ಬಿಸಿ ಇದ್ದಂತಹ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಈ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಇಲ್ಲ. ಎರಡೂ ಪಕ್ಷಕ್ಕೂ ಯಾರೂ ಬಂಡಾಯದ ಅಭ್ಯರ್ಥಿ ಇಲ್ಲ. ಈಗ ಕಣದಲ್ಲಿ 9 ಜನರಿದ್ದರೂ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರಿಗೆ ಮತ್ತು BJPಯ ವೀರಣ್ಣ ಚರಂತಿಮಠ ಅವರಿಗೆ ನೇರ ಪೈಪೋಟಿ ಇರುವುದಂತೂ ಖಂಡಿತ. ಬಾಗಲಕೋಟೆಯಲ್ಲಿ ಒಟ್ಟು 2,25,000 ಮತದಾರರಿದ್ದಾರೆ. ಅದರಲ್ಲಿ 30,000ಕ್ಕಿಂತ ಹೆಚ್ಚು ಆಲುಮತ ಸಮುದಾಯಕ್ಕೆ ಸೇರಿದವರು, ಇನ್ನು 30,000ಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯದವರು, 50,000ಕ್ಕಿಂತ ಹೆಚ್ಚು ಲಿಂಗಾಯತ ಸಮುದಾಯದವರು, ಇನ್ನು ವಾಲ್ಮೀಕಿ ಸಮುದಾಯದ್ದು ಸುಮಾರು 15,000, ಇನ್ನು ST ಸಮುದಾಯದ್ದು ಸಹ ಒಂದು 45,000, ಇನ್ನು ಉಳಿದಂತೆ ಸಣ್ಣ ಪುಟ್ಟ ಸಮುದಾಯಗಳೆಲ್ಲ ಸೇರಿ ಒಂದು 30,000-35,000 ಮತಗಳಿವೆ. ಕಾಂಗ್ರೆಸ್ ಮೊದಲಿನಿಂದಲೂ ಸಾಂಪ್ರದಾಯಿಕ ಚುನಾವಣೆಯಂತೆ ಚುನಾವಣೆಗಾಗಿ ಪ್ರಚಾರವನ್ನು ನಡೆಸುತ್ತಿದೆ. ಆದರೆ BJPಯ ಪ್ರಚಾರ ಮಾತ್ರ ಇಲ್ಲಿ ವಿಭಿನ್ನವಾಗಿದೆ. ಬಾಗಲಕೋಟೆಯಲ್ಲಿ ಹಾಲುಮತ ಸಮುದಾಯದ HY ಮೇಟಿ ಅವರನ್ನ ತಮ್ಮ ನಾಯಕ ಎಂದೇ ಇಡೀ ಬಾಗಲಕೋಟೆಯ ಜನ ಭಾವಿಸಿದರು. ಮೊದಲಿನಿಂದಲೂ ಹಾಲುಮತ ಸಮುದಾಯ HY ಮೇಟಿ ಅವರಿಗೆ ತಮ್ಮ ಮತವನ್ನು ನೀಡ್ತಾ ಬಂದಿದ್ದರು. ಈಗ ಅವರ ಮಗ ಎಷ್ಟರ ಮಟ್ಟಿಗೆ ಹಾಲುಮತ ಸಮುದಾಯದ ಮತವನ್ನು ಪಡೆಯುತ್ತಾರೆ ಎಂಬುದು ನೋಡಬೇಕಿದೆ. ಇನ್ನು ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಮತ್ತು ದಲಿತ ಸಮುದಾಯದ ಮತಗಳನ್ನು ಕಾಂಗ್ರೆಸ್ ಸಂಪ್ರದಾಯದಂತೆ ಪಡೆಯುತ್ತಿತ್ತು. ಆದರೆ ಈ ಚುನಾವಣೆ ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆಯಂತೆ ಕಾಡ್ತಾ ಇದೆ. ಯಾಕಂದರೆ ಈಗಾಗಲೇ ಒಳ ಮೀಸಲಾತಿಯ ದೊಡ್ಡ ಸಮಸ್ಯೆ ಉದ್ಭವಿಸಿದೆ. ಈಗ ದಲಿತರೆಲ್ಲರೂ, ವಿಶೇಷವಾಗಿ ಮಾದಿಗ ಸಮುದಾಯದವರು, ನಾವು ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತ ಪತ್ರಿಕಾಗೋಷ್ಠಿಯನ್ನೆಲ್ಲ ನಡೆಸಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಸೋಲಿಸ್ತೀವಿ ಅಂತ ಇದ್ದಾರೆ. ಸೊ ಇದು ಕಾಂಗ್ರೆಸ್ಗೆ ದಲಿತ ಸಮುದಾಯದ ಮತಗಳು ಯಾವ ರೀತಿಯಲ್ಲಿ ಇಬ್ಬಾಗ ಆಗ್ಬೋದು ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಇನ್ನು BJP ಮಾತ್ರ ಸಮುದಾಯಗಳಿಗಿಂತ ದೊಡ್ಡದಾಗಿ ಹಿಂದುತ್ವದ ರಾಜಕಾರಣ ಮಾಡಲಿಕ್ಕೆ ನಿಂತಿದೆ. ಆದರೆ ಈ ಹಿಂದಿನ ಚುನಾವಣೆಗಳಲ್ಲಿ ಹಿಂದುತ್ವ ಎಂಬ ಶಬ್ದವು ಕೇಳಿ ಬರದ ಬಾಗಲಕೋಟೆಯಲ್ಲಿ BJP ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಚುನಾವಣೆಗಾಗಿ ಹೋಗ್ತಿದೆ. ಇನ್ನು BJPಯ ಅಭ್ಯರ್ಥಿ ಚರಂತಿಮಠ ಅವರು ಕೂಡ ಈ ಬಾರಿಯ ಗೆಲುವು ಹಿಂದುತ್ವದ ಗೆಲುವು ಆಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು BJPಗೆ ಪ್ಲಸ್ ಪಾಯಿಂಟ್ ಅಂದರೆ ಲಿಂಗಾಯತ ಮತಗಳು. ಲಿಂಗಾಯತರು ಸಾಂಪ್ರದಾಯಿಕವಾಗಿ BJPಯನ್ನು ಬೆಂಬಲಿಸ್ಕೊಂಡು ಬಂದವರು. ಚರಂತಿಮಠ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾದ್ದರಿಂದ ಲಿಂಗಾಯತ ಸಮುದಾಯದ 60% ಮತಗಳನ್ನು ಸೆಳೆಯಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಬಾಗಲಕೋಟೆಯ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ವಿರುದ್ಧವೇ ಅನೇಕ BJP ಕಾರ್ಯಕರ್ತರ ಅಸಮಾಧಾನವಿದೆ. ಚರಂತಿಮಠ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ನಡೆದುಕೊಳ್ತಾರೆ, ಗೌರವದಿಂದ ನಡೆದುಕೊಳ್ಳಲ್ಲ, ಬಾಯಿಗೆ ಬಂದಂಗೆ ಬೈತಾರೆ, ಚುನಾವಣೆಯಲ್ಲಿ ಬಳಸಿಕೊಂಡು ನಂತರ ಟಿಶ್ಯೂ ಪೇಪರ್ ಥರ ಬಿಸಾಕ್ತಾರೆ. ಯಾರಾದರೂ ಟಾರ್ಗೆಟ್ ಆದರೆ ವೈಯಕ್ತಿಕವಾಗಿ ದ್ವೇಷವನ್ನು ಸಾಧಿಸಿ ಏನು ಬೇಕಾದರೂ ಮಾಡ್ತಾರೆ. ಒಂದು ರೀತಿಯಲ್ಲಿ ಪಾಳೆಗಾರಿಕೆ ಮನಸ್ಥಿತಿಯ ನಾಯಕತ್ವ ಅವರದ್ದು ಅಂತ ಇಡೀ ಬಾಗಲಕೋಟೆಯ ಜನ, ವಿಶೇಷವಾಗಿ BJPಯ ಕಾರ್ಯಕರ್ತರೇ ಮಾತನಾಡ್ತಾರೆ. ಚರಂತಿಮಠ ಅವರಿಗೆ ಪಕ್ಷವೊಂದು ಬೆಂಬಲವಾಗಿ ನಿಂತಿದೆ ಅನ್ನೋದನ್ನು ಬಿಟ್ಟರೆ ಚರಂತಿಮಠ ಅವರು ಏನೂ ಅಲ್ಲ ಎಂಬ ಅಭಿಪ್ರಾಯ ಕೂಡ ಬಾಗಲಕೋಟೆಯಲ್ಲಿದೆ. ಇನ್ನು ಭಾರತೀಯ ಜನತಾ ಪಕ್ಷ ಅನ್ನೋದು ಅವರಿಗೊಂದು ಹ್ಯಾಶ್ಟ್ಯಾಗ್ ಇದ್ದಂತೆ. ಈಗ ಇದನ್ನು ಇಟ್ಕೊಂಡು ಚುನಾವಣೆ ಮಾಡಿದವರು ಈಗ BJP ಹೇಳುವ ಹಿಂದುತ್ವದ ರಾಜಕಾರಣವನ್ನು ಬಳಸ್ಕೊಳ್ಳೋಕ್ಕೆ ಚರಂತಿಮಠ ಅವರು ನೋಡ್ತಾ ಇದ್ದಾರೆ. ನಿಮಗೆಲ್ಲ ನೆನಪಿರ್ಬೋದು, ಬಾಗಲಕೋಟೆಯಲ್ಲಿ ಕಳೆದ ತಿಂಗಳು ಶಿವಾಜಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೀತು. ಕಳೆದ 3-4 ದಶಕಗಳಿಂದ ಇಲ್ಲದ ಗಲಾಟೆ, ಜಗಳಗಳು ಮತ್ತು ಹಿಂದುತ್ವದ ರಾಜಕಾರಣ ಬಾಗಲಕೋಟೆಯಲ್ಲಿ ಮುನ್ನೆಲೆಗೆ ಬಂತು. ಈಗ ಕೂಡ ಅದನ್ನೇ ಉಪಯೋಗಿಸಿಕೊಳ್ಳಲು BJP ಹವಣಿಸ್ತಿದೆ. ಒಟ್ಟಾರೆ ಬಾಗಲಕೋಟೆಯ ಚುನಾವಣೆಯ ಜಾತಿ ರಾಜಕಾರಣವನ್ನು ನೋಡಿದರೆ ಹೆಚ್ಚು ಲಾಭ ಕಾಂಗ್ರೆಸ್ಗೆ ಇದೆ ಅನಿಸುತ್ತೆ. ಆದರೆ ಕಾಂಗ್ರೆಸ್ ಅವರ ದೊಡ್ಡ ಸಮಸ್ಯೆ ಏನಂದರೆ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಸರಿಯಾಗಿ ತಲುಪಿಸೋದೇ ಇಲ್ಲ. ಭಾಳ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಕೆಳ ಹಂತದ ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂಬ ಆರೋಪ ಕೂಡ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇದೆ.
ಇನ್ನು ಏಪ್ರಿಲ್ 1ರ ನಂತರ ಚುನಾವಣೆಗೂ 9 ದಿನಗಳ ಮೊದಲು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಭೇಟಿ ಕೊಡ್ತಾರೆ ಅನ್ನುವ ಮಾತು ಕೂಡ ಓಡಾಡ್ತಾ ಇದೆ. ಅವರು ಹೋಗಿ ಬಂದ ಮೇಲೆ ಬಾಗಲಕೋಟೆಯ ರಾಜಕಾರಣ ಹೇಗೆ ಬದಲಾಗಬಹುದು ಎಂಬುದು ಸಹ ಕುತೂಹಲವಾಗಿದೆ. ಯಾವುದೇ ಬಂಡಾಯವಿಲ್ಲದೆ ನೇರ ಪೈಪೋಟಿಯಲ್ಲಿರುವ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾರು ಗೆಲ್ಲಬಹುದು ಎಂಬುದು ಕುತೂಹಲದ ಸಂಗತಿಯಾಗಿದೆ. ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಯಾರು ಗೆಲ್ಲಬಹುದು, ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ಮತ್ತು ರಾಜಕೀಯ ಚರ್ಚೆಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.